ನಮಸ್ಕಾರ, ನಾಯಕ್ಸ್ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಹಲಸಿನಕಾಯಿದು ರಚ್ಚೆ ಮತ್ತು ಹಲಸಿನ ಬೀಜ, ಹಲಸಿನ ಸೋಳೆ ಎಲ್ಲ ಹಾಕಿ ಒಂದು ಸಾಂಬಾರು ಮಾಡುವ ಅಂತಿದ್ದೇನೆ. ಹಾಗೆ ಒಂದು 2 ಹಲಸಿನಕಾಯಿ ಸಿಕ್ಕಿತು, ಉಪ್ಪಿನಲ್ಲಿ ಹಾಕುವ ಸೋಳೆ ತೆಗೆದು ಅಂತೇಳಿ. ಹಾಗೆ ಅದರಲ್ಲಿ ರಚ್ಚೆ ಮತ್ತು ತುಂಡು ತುಂಡಾದ ಸೋಳೆ, ತುಂಡು ತುಂಡು ಹಲಸಿನ ಬೀಜ ಎಲ್ಲ ಹಾಕಿ ಒಂದು ಸಾಂಬಾರು ಮಾಡಿದರೆ ಊಟಕ್ಕೆ ಒಳ್ಳೆಯದಾಗ್ತದೆ. ನಾವು ಯಾವಾಗಲೂ ಉಪ್ಪಿನಲ್ಲಿ ಸೋಳೆ ಹಾಕುವಾಗ ಹಾಗೆ ಮಾಡೋದು, ಉಳಿದದ್ದು ಬಿಸಾಡುವಂಥದ್ದನ್ನು ತೆಗೆದು ಒಂದು ಸಾಂಬಾರು ಮಾಡಿದರೆ ಒಂದು ಹೊತ್ತಿಗೆ ಊಟಕ್ಕೆ ಆಗ್ತದಲ್ಲ, ಹಾಗೆ ಮಾಡುವ ಅಂಥೇಳಿ. ನೋಡಿ, ಈಗ ಹಲಸಿನಕಾಯಿ ತುಂಡು ಮಾಡಿ ಆಯಿತು. ಈ ಹಲಸಿನಕಾಯಿ ಮೈಣ ಕೈಗೆ ತಾಗದ ಹಾಗೆ ನೀರಿನಲ್ಲಿ ಕೈಯನ್ನು ಮುಳುಗಿಸ್ತಾ ಇರಬೇಕು. ಹಾಗೆ ಮುಳುಗಿಸಿದರೆ ಕೈಗೆ ಮೈಣ ತಾಗುವುದೇ ಇಲ್ಲ. ಇಲ್ಲದಿದ್ದರೆ ಕೈಗೆ ಸ್ವಲ್ಪ ಎಣ್ಣೆಯನ್ನು ತಾಗಿಸಿದರೆ ಸಾಕ್ತದೆ, ಕೈಗೆ ಮೈಣ ಆಗೋದಿಲ್ಲ. ನೋಡಿ, ಹಲಸಿನಕಾಯಿ ಕಟ್ ಮಾಡಿ ಆಯಿತು, ಒಳ್ಳೆ ಬೆಳೆದಿದೆ, ಒಳ್ಳೆದುಂಟು ಹಲಸಿನಕಾಯಿ, ದೊಡ್ಡ ದೊಡ್ಡದುಂಟು ಸೋಳೆ. ಈಗ ಸೋಳೆಯನ್ನು ತೆಗಿತಾ ಇದ್ದೇನೆ. ಸುಲಭದಲ್ಲಿ ಸೋಳೆ ತೆಗಿಲಿಕ್ಕೆ ಆಗ್ತದೆ. ಇಂಥ ಹಲಸಿನಕಾಯಿ ಸಿಕ್ಕಿದರೆ ತುಂಬ ಉಪ್ಪಿನಲ್ಲಿ ಹಾಕ್ಬೋದು ಸೋಳೆಯನ್ನು. ಸೋಳೆ ತೆಗೆದಾಯಿತು. ನನಗೆ ಸಾಂಬಾರಿಗೆ ರಚ್ಚೆದ್ದು ನೋಡಿ ಈ ಭಾಗ ಬೇಕಾದದ್ದು. ಈಗ ರಚ್ಚೆಯನ್ನು ತುಂಡು ಮಾಡಿ ಅದರ ಸಿಪ್ಪೆಯನ್ನು ಮತ್ತು ಉಳಿದದನ್ನು ತೆಗೆದು ನೋಡಿ ಈ ದಪ್ಪದ ಭಾಗ ಬೇಕಾದದ್ದು. ಒಂದು 4-5 ತುಂಡಿದ್ರೆ ಸಾಕಾಗ್ತದೆ. ಈಗ ನೋಡಿ, ಹಲಸಿನ ರಚ್ಚೆ ತುಂಡು ಮಾಡಿ ಆಯಿತು. ಈಗ ತುಂಡಾದ ಹಲಸಿನ ಬೀಜ ಎಲ್ಲ ಹೆಕ್ಕಿ ಹಾಕ್ತಾ ಇದ್ದೇನೆ. ಮತ್ತು ಹಲಸಿನ ಸೋಳೆಯನ್ನು ಸಹ ತುಂಡಾದದನ್ನೆಲ್ಲ ಹಾಕ್ತಾ ಇದ್ದೇನೆ. ಮತ್ತು ಅದಕ್ಕೆ ನೀರು ಹಾಕಬೇಕು, ಇಲ್ಲದಿದ್ದರೆ ಅದು ರಚ್ಚೆ ಕಪ್ಪಾಗ್ತದೆ. ನೋಡಿ, 2 ಗುಜ್ಜೆಯಲ್ಲಿ ಇಷ್ಟು ಸೋಳೆ ಸಿಕ್ಕಿತು. ಇದನ್ನೀಗ ಬಿಡಿಸ್ತಾ ಇದ್ದೇನೆ. ಈ ಸೋಳೆಯನ್ನು ಉಪ್ಪಿನಲ್ಲಿ ಹಾಕೋದು ಹೇಗೆ ಅಂತೇಳಿ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೇನೆ. ಸೋಳೆ ಬಿಡಿಸಿ ಆಯಿತು. ಈಗ ನೋಡಿ, ಈ ಹಲಸಿನ ಬೀಜದ ಈ ಭಾಗವನ್ನೆಲ್ಲ ತೆಗೆದು ಹಾಕಲಿಕ್ಕೆ ಆಗ್ತದೆ. ಇದು ಸಾಂಬಾರಿಗೆ ಒಳ್ಳೆಯದಾಗ್ತದೆ. ಎಲ್ಲ ಹಲಸಿನಕಾಯಿದು ಸಹ ಒಳ್ಳೆಯದಾಗೋದಿಲ್ಲ ಸಾಂಬಾರು. ಸೋಳೆ ಎಲ್ಲ ದಪ್ಪ ದಪ್ಪಗಾಗಿದ್ದು ಮತ್ತು ರಚ್ಚೆ ಸಹ ದಪ್ಪಾಗಿದ್ದರೆ ಮತ್ತು ಸ್ವಲ್ಪ ಸ್ವೀಟ್ ಎಲ್ಲ ಇದ್ದರೆ ಸಾಂಬಾರು ಒಳ್ಳೆಯದಾಗ್ತದೆ. ಖಾಲಿ ಸೋಳೆದ್ದೇ ಮಾಡಲಿಕ್ಕೆ ಆಗ್ತದೆ, ಆದರೆ ನೋಡಿ ಇಷ್ಟು ಬಗೆ ಹಾಕಿದರೆ ಆ ಸಾಂಬಾರಿಗೆ ಒಂದು ಪವರ್ ಬರ್ತದೆ, ಭಾರಿ ಟೇಸ್ಟ್ ಆಗ್ತದೆ. ಈಗ ಇದನ್ನೆಲ್ಲ ಸಣ್ಣ ಸಣ್ಣದಾಗಿ ತುಂಡು ಮಾಡಿ ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಈಗ ಇಲ್ಲಿ ಜೋರು ಮಳೆ ಬರ್ತಾ ಉಂಟು. ಇಂಥ ಹಲಸಿನಕಾಯಿ ಬೇಸಿಗೆಯಲ್ಲಿ ಸಿಕ್ಕಿದರೆ ಒಳ್ಳೇದು ಮಾಡಿ ಹಪ್ಪಳ ಮಾಡಿಟ್ರೆ ಈಗ ಕರೆದು ತಿನ್ಬೋದು. ಸುಲಭದಲ್ಲಿ ಹಪ್ಪಳ ಮಾಡೋದು ಹೇಗೆ ಅಂತೇಳಿ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೇನೆ, ಅದನ್ನು ಸಹ ಒಮ್ಮೆ ನೋಡಿ ನೀವು ಸಹ ಹಪ್ಪಳ ಮಾಡಿ. ನೋಡಿ, ತುಂಡು ಮಾಡಿ ಎಲ್ಲ ಆಯಿತು. ಇದನ್ನು ಸರಿ ನೀರು ಹಾಕಿ ತೊಳೆದು ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಅದಕ್ಕೆ ಬೇಯಲಿಕ್ಕೆ ಬೇಕಾದಷ್ಟು ನೀರು ಹಾಕಿ ಬೇಯಲಿಕ್ಕಿಡುವ. ಈಗ ಇದಕ್ಕೆ ಉಪ್ಪು ಹಾಕೋದು ಬೇಡ, ಈಗ ಮುಚ್ಚಿ ಇಡುವ. ಸ್ವಲ್ಪ ಹಲಸಿನ ಬೀಜ ಮೆತ್ತಗೆ ಆದಮೇಲೆ ಉಪ್ಪು ಹಾಕುವ, ಇಲ್ಲದಿದ್ದರೆ ಹಲಸಿನ ಬೀಜ ಬೇಯುವುದಿಲ್ಲ ಸರಿ. ಹಾಗೆ ಈಗ ಮಸಾಲೆಗೆ ರೆಡಿ ಮಾಡುವ. ಮಸಾಲೆಗೆ ಬೇಕಾಗುವ ಸಾಮಗ್ರಿ: ಒಂದು ಅರ್ಧ ಗಡಿಯಷ್ಟು ತೆಂಗಿನಕಾಯಿ, ಮತ್ತು 4-5 ಮೆಣಸು, 1-1.5 ಚಮಚದಷ್ಟು ಕೊತ್ತಂಬರಿ ಬೀಜ, ಸ್ವಲ್ಪ ಇಂಗು, ಸ್ವಲ್ಪ ಹುಳಿ, ಮತ್ತು 1 ಚಮಚ ಉದ್ದಿನಬೇಳೆ, ಒಂದು ಅರ್ಧ ಟೀ ಸ್ಪೂನು ಜೀರಿಗೆ, ಮತ್ತು ಸ್ವಲ್ಪ ತೆಂಗಿನ ಎಣ್ಣೆ, ಮತ್ತು ಒಗ್ಗರಣೆಗೆ ಸಾಸಿವೆ ಬೇವು ಸೊಪ್ಪು. ಈಗ ಬಾಣಲೆಗೆ 1-2 ಚಮಚದಷ್ಟು ಎಣ್ಣೆ ಹಾಕಿ ಅದಕ್ಕೆ ಈ ಉದ್ದಿನಬೇಳೆಯನ್ನು ಫಸ್ಟಿಗೆ ಹಾಕಬೇಕು. ಎಣ್ಣೆ ಬಿಸಿ ಆಗುವಾಗ ಸ್ವಲ್ಪ ಕಲರ್ ಬರಬೇಕು ಉದ್ದಿನಬೇಳೆ. ಆಮೇಲೆ ಕೊತ್ತಂಬರಿ, ಜೀರಿಗೆ ಎಲ್ಲ ಹಾಕಿ ಹುರಿಯುವ. ಈಗ ಮೆಣಸನ್ನು ಹಾಕ್ತಾ ಇದ್ದೇನೆ. ಈ ಮೆಣಸನ್ನು ಆವಾಗ ಸ್ವಲ್ಪ ಹುರಿದಿಟ್ಟದ್ದು, ಹಾಗೆ ಸ್ವಲ್ಪ ಬಿಸಿ ಮಾಡಲಿಕ್ಕೆ ಹಾಕ್ತಾ ಇದ್ದೇನೆ. ಮತ್ತು ಸ್ವಲ್ಪ ಹಿಂಗೆ ಹಾಕೋದು. ಈಗ ಹುರಿದು ತೆಗೆಯುವ. ಈಗ ಮಿಕ್ಸಿ ಜಾರಿಗೆ ತೆಂಗಿನ ತುರಿ ಮತ್ತು ಹುರಿದ ಸಾಮಗ್ರಿಗಳು ಮತ್ತು ಸ್ವಲ್ಪ ಹುಳಿ ಮತ್ತು ಬೇಕಾದಷ್ಟು ನೀರು ಹಾಕಿ ಕರೆದುಕೊಂಡು ಬರ್ತೇನೆ. ನೋಡಿ, ಇಷ್ಟು ನಯ ಆದರೆ ಸಾಕು. ಈಗ ಹಲಸಿನ ಬೀಜ ಸ್ವಲ್ಪ ಬೆಂದುಕೊಂಡು ಬಂದಿದೆ. ಈಗ ಉಪ್ಪು ಹಾಕ್ತಾ ಇದ್ದೇನೆ. ಇನ್ನು ಸರಿಯಾಗಿ ಬೇಯಲಿ, ಆಮೇಲೆ ಮಸಾಲೆ ಹಾಕುವ.
ಈಗ ಸರಿ ಬೆಂದಿದೆ. ಈಗ ಮಸಾಲೆ ಹಾಕ್ತಾ ಇದ್ದೇನೆ. ಮತ್ತು ಸ್ವಲ್ಪ ನೀರು ಸಹ ಹಾಕುವ, ಸ್ವಲ್ಪ ತೆಳ್ಳಗೆ ಆದರೆ ಮತ್ತೆ ದಪ್ಪ ಆಗ್ತದೆ ಅದು. ಮತ್ತು ಉಪ್ಪು ನೋಡಿ, ಉಪ್ಪು ಬೇಕಾದರೆ ಹಾಕ್ಬೋದು. ಇನ್ನು ಸರಿಯಾಗಿ ಕುದಿಲಿ. ಈಗ ಸರಿಯಾಗಿ ಕುದಿ ಬಂತು. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ಮತ್ತು ಎಣ್ಣೆ ಬಿಸಿ ಆಗುವಾಗ ಸಾಸಿವೆ ಹಾಕ್ತಾ ಇದ್ದೇನೆ. ಸಾಸಿವೆ ನೋಡಿ ಪಟ ಪಟ ಆಯಿತು. ಈಗ ಬೇವು ಸೊಪ್ಪು ಹಾಕ್ತಾ ಇದ್ದೇನೆ. ಈ ಒಗ್ಗರಣೆಯನ್ನು ಈ ಸಾಂಬಾರಿಗೆ ಹಾಕ್ತಾ ಇದ್ದೇನೆ. ನೋಡಿ ಸಾಂಬಾರು ರೆಡಿ ಆಯಿತು, ಕುದಿ ಬಂತು. ನೋಡಿ ಸಾಂಬಾರು ರೆಡಿ ಆಯಿತು. ನೀವು ಸಹ ಹೀಗೆ ಗುಜ್ಜೆ ಸಿಕ್ಕಿದರೆ ರಚ್ಚೆ ಎಲ್ಲ ಹಾಕಿ ಒಂದು ಸಾಂಬಾರು ಮಾಡಿ ನೋಡಿ. ಮತ್ತು ಒಳ್ಳೆಯದಾದರೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರಗಳು.